ಎಲ್ಲರಿಗೂ ಪ್ರೀತಿಯ ನಮಸ್ಕಾರ. ನೀವು ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗು, ಬೆಲ್ ಐಕನನ್ನು ಒತ್ಕೊಂಬಿಡಿ. ನಾವಿವತ್ತು ಗೋಧಿ ಹಿಟ್ಟನ್ನು ಬಳಸ್ಕೊಂಡು ಗೆಣಸಿನ ಹೋಳಿಗೆನ ಮಾಡ್ತಾಯಿದ್ದೀವಿ. ಅದು ಹೂರಣ ರುಬ್ಬುದೇನೆ. ಇದಕ್ಕೆ ಅರ್ಧ ಕಪ್ಪು ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕಿ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕೊಂಡ್ಬಿಟ್ಟು ಮೆತ್ತಗೆ ನೀವು ಯಾವ ರೀತಿ ಹೋಳಿಗೆಗೆ ರೆಗ್ಯುಲರಾಗಿ ನಾದ್ತೀರೋ ಹಿಟ್ಟು ಅದೇ ರೀತಿ ನಾದ್ಕೊಂಬಿಡಿ. ಇದಕ್ಕೆ ಒಂಚೂರು ಎಣ್ಣೆನ ಸವರ್ಬಿಟ್ಟು 30 ನಿಮಿಷಗಳ ಕಾಲದವರೆಗೂ ನೆನೆಯಕ್ಕೆ ಬಿಡೋಣ. ಹಿಟ್ಟನ್ನು ಮುಚ್ಚಳ ಮುಚ್ಚಿಬಿಟ್ಟು ನೆನೆಯಕ್ಕೆ ಬಿಡಿ. ನಾನು 1 kg ಗೆಣಸನ್ನು ತೊಗೊಂಡಿದ್ದೀನಿ. ಅದಕ್ಕೆ 2 ಕಪ್ಪು ನೀರನ್ನು ಹಾಕಿಬಿಟ್ಟು 1 ಸೀಟಿ ಬರೋವರೆಗೂ ಕುಕ್ಕರಲ್ಲಿ ಕುದಿಸ್ಕೋಬೇಕು. ಬರೀ ಒಂದೇ ಸೀಟಿ ಬರಬೇಕು. ಜಾಸ್ತಿ ಸೀಟಿ ಬಂದರೆ ಮೆತ್ತಗಾಗ್ಬಿಡುತ್ತೆ ಗೆಣಸು, ಹೋಳಿಗೆ ಫೇಲ್ ಆಗುತ್ತೆ. ಈಗ ನೀರನ್ನೆಲ್ಲ ತೆಗೆದುಬಿಟ್ಟು ಗೆಣಸನ್ನು ಈ ರೀತಿ ಸಿಪ್ಪೆನ ತೆಗೆದುಕೊಂಬಿಡಿ. ತೆಗೆದಾದ್ಮೇಲೆ ಹೆರ್ಚೋ ಮಣೆ ಇರುತ್ತಲ್ಲ, ಈ ರೀತಿ ನೀವು ಈ ಗೆಣಸನ್ನು ಹೆರ್ಚ್ಕೋಬೇಕಾಗತ್ತೆ. ಈ ರೀತಿ ಮಾಡೋದ್ರಿಂದ ಜುಬ್ರ ಏನಾದರೂ ಇತ್ತು ಆ ಗೆಣಸಿನಲ್ಲಿ ಅಂತಂದರೆ ಅದು ಕೈನಲ್ಲೇ ಸಿಕ್ಬಿಡುತ್ತೆ ನಿಮಗೆ. ಸೊ ಅದನ್ನು ಸಹ ಅವಾಯ್ಡ್ ಮಾಡ್ಬೋದು. ಈಗ ನಾನು 1 kg ಗೆಣಸಿಗೆ 3/4 kg ಅಷ್ಟು ಬೆಲ್ಲನ ತೊಗೊಂಡಿದ್ದೀನಿ. ಬೆಲ್ಲನ ಸಣ್ಣದಾಗಿ ಕುಟ್ಕೊಂಬಿಡಿ. ಕುಟ್ಟಿದಾದ್ಮೇಲೆ 2 ಚಮಚ ನೀರನ್ನು ಹಾಕಬೇಕು. ಲಕ್ಷವಿಡಿ 2 ಚಮಚ ಹಾಕಬೇಕು ನೀರನ್ನು. 2 ಚಮಚ ಅಂದರೆ ಉಪ್ಪಿಟ್ಟು ತಿಂತೀರಲ್ಲ ಆ ಚಮಚದಿಂದ ಹಾಕಿಬಿಟ್ಟು ಇದನ್ನ ಬಿಸಿ ಮಾಡಬೇಕು. ಆದರೆ ಎಲ್ಲಿವರೆಗೂ ಅಂದರೆ ಬರೀ ಬೆಲ್ಲ ಕರಗಬೇಕಷ್ಟೇ. ಇದನ್ನ ಕುದಿಸೋಕೆ ಹೋಗಬೇಡಿ. ಬೆಲ್ಲ ಕರಗಿದ ತಕ್ಷಣ ಒಲೆನ ಆರಿಸ್ಬಿಡಿ. ಆರಿಸ್ಕೊಂಡು ಈ ಹೆರ್ಚಿದಂಥ ಗೆಣಸೇನಿತ್ತಲ್ಲ ಅದನ್ನ ಇದಕ್ಕೆ ಸೇರಿಸ್ಬಿಡಿ. ಹಾಗೆ ಒಂದು ಕಲಿಸ್ಕೊಂಬಿಡಿ ಚೆನ್ನಾಗಿ. ಒಂದು ಅರ್ಧ ಚಮಚದಷ್ಟು ಏಲಕ್ಕಿ ಪುಡಿನ ಸಹ ಹಾಕೊಂಬಿಡಿ. ಹಾಕಿ ಇದನ್ನ ಚೆನ್ನಾಗಿ ಕಲಿಸ್ಬೇಕು. ಎಲ್ಲಿವರೆಗೂ ಅಂದರೆ ಇದೆಲ್ಲ ಪೂರ್ತಿಯಾಗಿ ಹೊಂದ್ಕೋಬೇಕು, ಅಲ್ಲಿವರೆಗೂ ಕಲಿಸ್ಕೊಂಬಿಡ್ಬೇಕು. ಇದು ಕಲಿಸಿದ ಮೇಲೆ ನೀವೇನು ರುಬ್ಬೋ ಅವಶ್ಯಕತೆನೇ ಇರೋದಿಲ್ಲ, ಅಷ್ಟು ಚೆನ್ನಾಗಿದು ಹೊಂದ್ಕೊಂಬಿಡುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತದೆ ಅಂತ. ಈಗ ಇದನ್ನ ಹರಡಿಬಿಟ್ಟು ಆರೋದಕ್ಕೆ ಬಿಡಿ. ಆರಿದ ಮೇಲೆ ನೀವು ಮಧ್ಯಮ ಗಾತ್ರದ ಉಂಡೆಗಳನ್ನು ಕಟ್ಟಿಬಿಟ್ಟು ಇಟ್ಕೊಂಬಿಡಿ. ಅಂದರೆ ಹೋಳಿಗೆ ಮಾಡುವಾಗ ಈಸಿಯಾಗಿ ಮಾಡ್ಕೊಂಬಿಡ್ಬೋದು. ಈಗ ಕೈಗೆ ಒಂಚೂರು ಎಣ್ಣೆನ ಸವರ್ಕೊಂಬಿಟ್ಟು ಹಿಟ್ಟನ್ನು ಚೆನ್ನಾಗಿ ಈ ರೀತಿ ಕಲಿಸ್ಕೋಬೇಕು. ಮಿದ್ದೋದು ಅಂತ ಹೇಳ್ತಾರೆ ಉತ್ತರ ಕರ್ನಾಟಕ ಕಡೆಗೆ. ಈ ರೀತಿ ಮಿದ್ದಬೇಕು, ಅಂದರೆ ಹೋಳಿಗೆ ತುಂಬ ಸಾಫ್ಟಾಗಿ ಬರುತ್ತೆ. ಈಗ ಅಂಗೈನಲ್ಲಿ ಒಂಚೂರು ಎಣ್ಣೆನ ಸವರ್ಕೊಂಬಿಟ್ಟು ಕಣಕನ ಈ ರೀತಿ ಹರಡ್ಕೊಂಬಿಡಿ. ಇದು ಹೋಳಿಗೆ ಬರದೇ ಇರೋರು ಸಹ ಸರಳವಾಗಿ ಮಾಡ್ಕೋಬೋದು, ಅಷ್ಟು ಚೆನ್ನಾಗಿ ಬರುತ್ತೆ ಈ ಹೋಳಿಗೆ. ಈಗ ಹೂರಣನ ಮಧ್ಯದಲ್ಲಿ ಇಟ್ಬಿಟ್ಟು ಸ್ಟಫ್ ಮಾಡಿ. ನೀವು ಯಾವ ರೀತಿ ಹೋಳಿಗೆ ಅಥವಾ ಪರಾಟನ ಸ್ಟಫ್ ತುಂಬ್ತಿರೋ ಅದೇ ರೀತಿ ತುಂಬಬೇಕು. ತುಂಬಿದ ಮೇಲೆ ಹೋಳಿಗೆ ಶೀಟ್ಗೆ ಒಂಚೂರು ಎಣ್ಣೆನ ಸವರ್ಬಿಟ್ಟು ಈ ಹೋಳಿಗೆನ ಲಟ್ಟಿಸ್ಕೋಬೋದು. ನೀವು ಎಷ್ಟು ದಪ್ಪ ಬೇಕೋ ಅಷ್ಟು ದಪ್ಪ, ಇಲ್ಲಾಂದರೆ ತೆಳ್ಳಗೆ ಲಟ್ಟಿಸ್ಕೋಬೋದು. ಆರಾಮಾಗಿ ಲಟ್ಟಿಸ್ಕೋಬೋದು. ಒಂಚೂರು ಹರಿಯೋದಿಲ್ಲ, ಒಂಚೂರು ಕಿರಿಕಿರಿ ಮಾಡೋದಿಲ್ಲ ಈ ಹೋಳಿಗೆ. ಕೈಗೆ ಅಂಟೋದು ಅದು ಇದು ಯಾವ ತಾಪತ್ರೆಯೂ ಇಲ್ಲದೇ ನೀವು ಸರಳವಾಗಿ ಈ ಹೋಳಿಗೆನ ಮಾಡ್ಕೋಬಹುದು. ಹಂಚನ್ನು ನಾನು ಬಿಸಿಗಿಟ್ಟಿದ್ದೆ. ಅದಕ್ಕೆ ಒಂಚೂರು ಎಣ್ಣೆನ ಚಿಮ್ಕಿಸ್ಬಿಟ್ಟು ಈ ಹೋಳಿಗೆನ ಹಂಚಿಗೆ ಟ್ರಾನ್ಸ್ಫರ್ ಮಾಡೋಣ. ಚೂರು ಎಣ್ಣೆನ ಚಿಮ್ಕಿಸ್ಬಿಟ್ಟು ಹೋಳಿಗೆ ಹಾಕ್ತಾಯಿದ್ದೀನಿ. ಇದ್ರ ಮೇಲೆ ಹಾಕಿಬಿಟ್ಟು 2 ಕಡೆಗೆ ಚೆನ್ನಾಗಿ ಬೇಯಿಸ್ಕೊಂಬಿಡಿ. ಎಲ್ಲಿವರೆಗೂ ಅಂದರೆ ಕೆಂಪು ಬಣ್ಣದ ಕಣ್ಣು ಬೀಳೋವರೆಗೂ ಇದನ್ನ ಬೇಯಿಸ್ಕೊಂಡ್ರೆ ಹೋಳಿಗೆ ರೆಡಿ ಆಗುತ್ತೆ. ಈಗ ಮೇಲಿನ ಸೈಡೂ ಎಣ್ಣೆನ ಚಿಮ್ಕಿಸಿದ್ದೀನಿ. ಸೊ ನೋಡಿ ಹೇಗೆ ಚೆನ್ನಾಗಿ ಉಬ್ಬಿ ಬರುತ್ತೆ ಈ ಹೋಳಿಗೆ. ತುಂಬಾ ಸರಳವಾಗಿ ಮಾಡ್ಕೋಬೋದು. ದಯವಿಟ್ಟು ಟ್ರೈ ಮಾಡಿ ನೋಡಿ. ಆಮೇಲೆ ನಿಮ್ಮ ಮನೇಲಿ ಹೇಗೆ ಬಂತು, ಆಮೇಲೆ ನಿಮ್ಮ ಮನೇಲಿ ಯಾರ್ಯಾರಿಗೂ ಎಷ್ಟು ಇಷ್ಟ ಆಯಿತು ಅಂತ ಅನ್ನೋದು ಕಮೆಂಟ್ನಲ್ಲಿ ಬರೆದು ತಿಳಿಸೋದನ್ನು ನೆನಪಾರಬೇಡಿ. ಇದನ್ನ ತುಪ್ಪದ ಜೊತೆಗೆ ಸರ್ವ್ ಮಾಡಿ. ವಿಡಿಯೋ ಲೈಕ್ ಆಗಿದ್ದರೆ ದಯವಿಟ್ಟು ಥಮ್ಸ್ ಅಪ್ನ ಒತ್ತಿ. ನಮಸ್ಕಾರ.